Karnataka strong, let India grow. So we will are working in a federal structure. ಈಗ ನಾನು ಇದಕ್ಕೆ ಹೋಗ್ತಾ ಇದ್ದೀನಿ, ಮಂಗಳೂರಿಗೆ, ಚೆನ್ನೈಗೂ ಕೂಡ ಹೋಗ್ತಾ ಇದ್ದೀನಿ. ಅಲ್ಲಿ ಇದು ಹೋಮ್ ಮಿನಿಸ್ಟರ್ ಕರೆದಿದ್ದಾರೆ ಸದರ್ನ್ ಸ್ಟೇಟ್ ಅವ್ರನ್ನ. ನಾಳಿದ್ದು ಹೋಗ್ತಾ ಇದ್ದೀನಿ. ಅಲ್ಲೂ ಕೂಡ ನಿಮ್ಮ ವಿಚಾರಗಳನ್ನ, ಈ ನೀರಾವರಿ ವಿಚಾರದಲ್ಲಿ ಫಸ್ಟ್ ಟೈಮ್ ಐ ಶುಡ್ ಥ್ಯಾಂಕ್ ಯುವರ್ CR ಪಾಟೀಲ್. ಪಾಪ ನನ್ನ ಆಂಧ್ರ CMನ, ತೆಲಂಗಾಣ CMನ 3 ಜನ ಸೇರಿಸಿ ಆ ತುಂಗಭದ್ರಾದಲ್ಲಿರುವಂಥ ಸಮಸ್ಯೆ, ಆ 33 TMC ನೀರು ಏನು ನಮಗೆ ಸಿಗ್ತಾ ಇಲ್ಲ, ಅದಕ್ಕೆ ಒಂದು ಆಲ್ಟರ್ನೇಟಿವ್ ಮಾಡಲಿಕ್ಕೆ ಇದು ಗೋದಾವರಿ, ಕಾವೇರಿ, ಕೃಷ್ಣ ಜೋಡಣೆ ವಿಚಾರದಲ್ಲಿ ಫಸ್ಟ್ ಟೈಮ್ ನಾವು 3 ಜನ ಸೇರಿ ಒಂದಾಗಿ ವಿ ಅಗ್ರೀಡ್ ವಿತ್ CR ಪಾಟೀಲ್ ಡಿಸಿಷನ್. ಸೊ ಹಂಗೆ ಅವರು ನನಗೆ ಕೋಆಪರೇಟ್ ಮಾಡ್ತಾರೆ. ಸ್ವಲ್ಪ ದುಡ್ಡೊಂದು ಬಂದಿಲ್ಲ ಅಷ್ಟೇ, ಏನು ಹಿಂದೆ ಮಾತು ಕೊಟ್ಟಿದ್ರು ಇವು ಬೊಮ್ಮಾಯಿಯವ್ರ ಕಾಲದಲ್ಲಿ, ಅದೊಂದು ಬಂದಿಲ್ಲ. ಮಿಕ್ಕಿದ ಕೆಲವು ಸಂದರ್ಭದಲ್ಲಿ ಈಗ ಸ್ವಲ್ಪ ಪ್ರೈಮ್ ಮಿನಿಸ್ಟರ್ಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನೀವೆಲ್ಲ ಬನ್ನಿ, ನಾನೇ ರಿಕ್ವೆಸ್ಟ್ ಮಾಡ್ತೀನಿ ಒಂದು ಟೈಮ್ಗೆ ಆಲ್ ಪಾರ್ಟಿ ಡೆಲಿಗೇಷನ್ ಹೋಗೋಣ, ಕೇಳೋಣ. ಮೊನ್ನೆ ಕಾವೇರಿ ವಿಚಾರ ಬಂದಾಗ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಆನ್ ಬಿಹಾಫ್ ಆಫ್ ದಿ ಸ್ಟೇಟ್ ಆಫ್ ಕರ್ನಾಟಕ ಥ್ಯಾಂಕ್ ಯು. ಪ್ರಕೃತಿಯಲ್ಲೂ ಪ್ರಾರ್ಥನೆ ಮಾಡೋಣ, ಪ್ರಕೃತಿಯಲ್ಲೂ ಭಾಳ ಇಂಪಾರ್ಟೆಂಟು. ಹಿಂದೆ ಹೇಳಿದ್ದೇನೆ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ. ಸೊ ನನ್ನ ಪ್ರಾರ್ಥನೆಯಿಂದ, ನಿಮ್ಮ ಪ್ರಾರ್ಥನೆಯಿಂದ, ನಿಮ್ಮ ಬಯಕೆಯಿಂದ, ರಾಜ್ಯದ ವಿವಿಧ ಮೂಲೆಯಿಂದ ನಾನು ಕಷ್ಟದಲ್ಲಿದ್ದಾಗ, ಜೈಲಲ್ಲಿದ್ದಾಗ ತಾಯಂದಿರು, ಹಿರಿಯರು, ನೀವು ಎಲ್ಲ ಸೇರಿ ನನಗೆ ಒಳ್ಳೇದಾಗಲಿ ಅಂತ ಬಯಸಿ ಈ ಸ್ಥಾನಕ್ಕೆ ಕುಣಿಸಿದ್ದೀರಿ. ನಿಮಗೂ ಕೂಡ ನನ್ನ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಸರ್, ಒಂದು ಸಜೆಷನ್ ಸರ್, ಮಾನ್ಯ ಮುಖ್ಯಮಂತ್ರಿಗಳು, ಏನಮ್ಮ ಒಂದು ಸನ್ಮಾನ್ಯ ಅಧ್ಯಕ್ಷರೇ, ಮಾಂಕಾಳು ವೈದ್ಯರ ಅಲ್ಲ ಮಾಂಕಾಳು ವೈದ್ಯರ ಬಯೋಗ್ರಫಿ ಕೇಳೋಣ ಅಂತ ನಾವು ಕಾಯ್ತಾ ಇದ್ರಿ. ಅವ್ರ ಜೀವನ ಚರಿತ್ರೆ ಇಲ್ಲಿ DK ಶಿವಕುಮಾರ್ ಬಯೋಗ್ರಫಿ ಬಂದ್ಬಿಡ್ತಲ್ಲ ಪೂರ್ತಿ. ಅವರ ಕಲ್ಪನೆಗಳು ಎಲ್ಲರೂ ಕೂಡ ಬಹಳ ಚೆಂದಾಗಿದೆ. DK ಶಿವಕುಮಾರ್ ಅವರ ಕಲ್ಪನೆ, ಕನಸುಗಳು, ವಿಷನ್ಸು ಎಲ್ಲ ಬಹಳ ಚೆಂದಾಗಿದ್ದಾನೆ. ಬಹಳ ಬ್ಯೂಟಿಫುಲ್ ಆಗಿ ಪ್ರೆಸೆಂಟೇಷನ್ ಕೂಡ ಮಾಡಿದ್ದಾರೆ. ಮಿಸ್ ಆಗಿದೆ, ಟ್ರೈನ್ ಮಿಸ್ ಆಗಿ 23ಕ್ಕೆ ನೀವು ಹತ್ತಿದ್ರೆ ಟ್ರೈನು, ಇವಾಗ ಅದೆಲ್ಲ ಮಾಡ್ಬೋದಾಯ್ತು. ನೀವು ಟ್ರೈನ್ ಮಿಸ್ ಆಗಿರೋರು, ನೀವು ಮಧ್ಯ ದಾರಿಯಲ್ಲಿ ಹತ್ಬಿಟ್ಟಿದ್ದೀರಾ. ನೀವು ಸಮಯ ಕಡಿಮೆ ಇದೆ. ನಮ್ಮ ಗೌರ್ಮೆಂಟ್ ಈ ಫೆಸಿಲಿಟಿ, ಟೆಂಡರು, ಈ ಸಿಸ್ಟಮ್ಮು, ಮಾಧ್ಯಮ, ಹಿಂದೆ ಇರೋರು, ಮುಂದೆ ಇರೋರು, ಈ ಎಲ್ಲ ಕಿರುಕುಳದ ಮಧ್ಯೆ ಆ ಪ್ರಾಜೆಕ್ಟ್ಗಳು ಬರಬೇಕಾದ್ರೆ ನಾವು ಸರ್ಕಾರನ ನೋಡಿದ್ದೀರಿ. ಬಹಳ ಕಷ್ಟದ ಕೆಲಸ. ಅದರಿಂದ ನಾವು ಶುಭ ಕೋರ್ತೀರಿ. ನೀವೇನೋ ಕನಸುಗಳು ಇಟ್ಕೊಂಡಿದ್ದೀರಲ್ಲ, ನಾವು ಶುಭ ಕೋರ್ತೀರಿ. ಎಲ್ಲರನ್ನೂ ಒಟ್ಟಿಗೆ, ನಮ್ಮೆಲ್ಲ ಶಾಸಕರನ್ನು ಒಟ್ಟಿಗೆ ತಗೊಂಡು ಹೋಗ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀರ. ಅಭಿವೃದ್ಧಿ ದೃಷ್ಟಿಯಿಂದ ಅದು ಒಳ್ಳೆಯ ಬೆಳವಣಿಗೆ, ಅದಕ್ಕೆ ನಮ್ದೇನು ತಕರಾರಿಲ್ಲ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಮತ್ತೆ ಬಹಳ ಇಂಪಾರ್ಟೆಂಟ್ ಆಗಿ ಬೆಂಗಳೂರು ಬಗ್ಗೆನೂ ತಾವು ಹಲವಾರು ವಿಚಾರಗಳನ್ನು ಪ್ರಸ್ತಾವ ಮಾಡಿದ್ದಾರೆ. ನೀವು ಭಾಷಣ ಮಾಡಬೇಕಾದ್ರೆ ನಾನು ಮಕ್ಕಳು ವೈದ್ಯರಿಗೆ ಹೋಗ್ತೀನಿ, ನಮ್ಮ ಪರ್ವ ಇದ್ದೀರಾ, ಇಲ್ಲಿಗೆ ಕೂತಿದ್ದೀರ, ತಾವು ಹೇಳಿರೋದು ಕೇಳ್ತಾ ಇದ್ದೀನಿ. ನಮ್ಮ ಮುಂದೆ ದೊಡ್ಡ ಸವಾಲುಗಳಿದೆ ಬೆಂಗಳೂರಲ್ಲಿ. ನೀವು ಅಮೇರಿಕಾ, ಲಂಡನ್ನು, ಪ್ರೈಮ್ ಮಿನಿಸ್ಟರು ಇವೆಲ್ಲ ತೋರಿಸ್ತೀರಿ. ಇಲ್ಲಿ ನಮ್ಮ ಮಧ್ಯೆ ಇರೋ ಹಳ್ಳ ಬಿದ್ದಿರೋ ರಸ್ತೆಗಳು, ಕಸ ಬಿದ್ದಿರೋ ರೋಡ್ಗಳು, ಇವೆಲ್ಲನೂ ಕೂಡ ನಾವು ನೋಡ್ಬೇಕಲ್ಲ. ಈಗ ಕೃಷ್ಣ ಬೈರೇಗೌಡ್ರೇನೋ ಒಂದಿನ ಅನೌನ್ಸ್ ಮಾಡ್ಬಿಟ್ರು, ರಸ್ತೆಯಲ್ಲಿರೋ ಎಲ್ಲ ಕಾರುಗಳನ್ನ ತೆಗೆದಾಕ್ತೀರಿ ಅಂತ. ಇನ್ನು 1 ಲಕ್ಷ ಕಾರ್ ಹಂಗೆ ಇದೆ, ತೆಗೆದಿರೋದು 4 ಕಾರು. ಮತ್ತೆ ರೋಡಲ್ಲಿರೋ ಅಂತ ಎಲ್ಲ ಫುಟ್ಪಾತ್ ಅಲ್ಲಿರೋ ಅಂಗಡಿಗಳೆಲ್ಲ ತೆರವು ಅಂತ ಹೇಳಿದ್ರು. ಮತ್ತೆ ಎಲ್ಲ ಅಲ್ಲೇ ಬಂದು ಹಾಕೊಂಬಿಟ್ಟಿದ್ದಾರೆ. ಫೋಟೋಗಳು ಕೊಡ್ತೀನಿ ಬೇಕಾದ್ರೆ. ಈಗ ಸ್ವತಂತ್ರ ಬೆಂಗಳೂರು ಅದೇನೋ ಕಸದ ಅಂತಂದ. ಯಾವ ರಸ್ತೆನಾದ್ರೂ ಒಂದು ರಸ್ತೆ ತೋರಿಸ್ಬಿಡಿ ನೀವು. ಒಂದು ರಸ್ತೆ ಏನಾದ್ರೂ ಕಸ ಇಲ್ಲದ ರಸ್ತೆಗಳು ಬೆಂಗಳೂರಲ್ಲಿ ತೋರಿಸ್ಬಿಡಿ ನೋಡೋಣ. ಅವಾರ್ಡ್ ಕೊಟ್ಬಿಡ್ತೀನಿ. ಪ್ರಜಾವಾಣಿ ಅಂತೂ ಎವ್ರಿ ಡೇ ಒಂದು ಕಾಲಮ್ ಮಾಡಿಬಿಟ್ಟಿದ್ದಾರೆ ಪ್ರಜಾವಾಣಿಯವರು. ನಾನೇನು ಹೇಳ್ತಾ ಇಲ್ಲ ಜಾರ್ಜ್ ಅವರೇ, ನಾನೇನು ಹೇಳ್ತಾ ಇಲ್ಲ, ಕೃಷ್ಣ ಅವರು ನಾನೇನು ಹೇಳ್ತಾ ಇಲ್ಲ. ಪ್ರಜಾವಾಣಿ ಡೈಲಿ ಹಾಕ್ಬಿಟ್ಟಿದ್ದಾರೆ ನೋಡಿ, ಎವ್ರಿ ಡೇ ಕಳೆದ 3 ತಿಂಗಳಿಂದನೂ ಆಗ್ತಾ ಇದ್ದಾರೆ. ಇದನ್ನ ನಾವು ಬದಲಾವಣೆ ಮಾಡಿದ್ರೆ ನಮ್ಮ ವಿಷನ್ಸ್ ಏನಿದೆ ಅದಕ್ಕೆ ರೀಚ್ ಆಗ್ಬೋದು. ನಾವು ಬೆಂಗಳೂರನ್ನ ಸುಂದರ ಮಾಡಬೇಕು, ಬೆಂಗಳೂರನ್ನ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿರೋ ಜನಕ್ಕೆ ನಾವು ಫೆಸಿಲಿಟಿ ಕೊಡ್ಬೇಕು. ಮೊದಲು
ಇಲ್ಲಿರೋ ಜನ ನೆಮ್ಮದಿಯಾಗಿ ಬದುಕಕ್ಕೆ ಅವಕಾಶ ಕೊಡ್ಬೇಕು ನಾವು. ಆಮೇಲೆ ಬೇರೆಯವರು ಹೊರಗಡೆ ಬರೋರು ಅವರೆಲ್ಲ ಆಮೇಲೆ ಬೇರೆ. ಇಲ್ಲಿರೋ ಜನಕ್ಕೆ ನಾವು ನೆಮ್ಮದಿಯನ್ನ ಬದುಕುವಂತ ಅವಕಾಶ ಮಾಡಿಕೊಟ್ರೆ ನಿಮ್ಮ ವಿಷನ್ನು ಸರಿ ಇರುತ್ತೆ, ಆ ಕಲ್ಪನೆಗಳು ಸರಿ ಇರುತ್ತೆ. ನಾವು ಕೂಡ ಅದಕ್ಕೆ ಸಹಕಾರವಾಗಿ ನಿಮ್ಮ ಜೊತೆ ನಿಲ್ತೀರಿ. ಅಭಿವೃದ್ಧಿ ದೃಷ್ಟಿಯಿಂದ ನಾವೇನು ವಿರೋಧ ಮಾಡಲ್ಲ. ಇವತ್ತು ತಾವು ಇನ್ನೂ ಹಲವಾರು ವಿಚಾರಗಳನ್ನು ತಾವು ಹೇಳಿದ್ದೀರಾ. ಮುಂದೆ ಅದನ್ನು ನಾವೆಲ್ಲ ಇವಾಗ ಚರ್ಚೆ ಮಾಡೋಣ. ಇವತ್ತು ನಮ್ಮ ಮಾಕಾಳು ವೈದ್ಯ ಅವರು, ಆ ವೈದ್ಯರನ್ನ ನಮ್ಮ ಪಕ್ಕದಲ್ಲಿ ಕೂತಿರ್ಸ್ಬಿಟ್ಟಿದ್ದೀರಾ ಈಗ. ವೈದ್ಯರನ್ನೆಲ್ಲ ನಮ್ಮ ಪಕ್ಕದಲ್ಲಿ ಕೂತಿರ್ಸಿದ್ದೀರಾ. ನಮ್ಮ ಆರೋಗ್ಯ ಸರಿ ಹೋಗ್ಲಿ ಅಂತ ಬಹಳ ಸಂತೋಷ. ಹಿಂದೆ ನಮ್ಮ ರುದ್ರಪ್ಪ ಲಂಬಾಣಿಯವರಿದ್ದರು, ಬಹಳ ಕೋಆಪರೇಟಿವ್ ಆಗಿದ್ರು. ಪಾಪ ನಾನೇನ ಮರ್ತರೆ ಎತ್ತಿ ಕೊಡೋರು ಕೈಗೆ. ಅವರು ನಾನೇನೋ ಭಾಷಣದಲ್ಲಿ ಏನಾನ ಮಿಸ್ಟೇಕ್ ಆದರೆ ಎತ್ತಿ ಕೈ ಕೊಡೋರು. ರಿಯಲ್ ಆಗಿ ಒಳ್ಳೆ ಮನುಷ್ಯ, ಒಳ್ಳೆ ಮನುಷ್ಯ. ಅದರಿಂದ ಅವರು ನಮ್ಮ ಜೊತೆ ಹಾಗೇ ಇರಲಿ, ಯಾಕಂದ್ರೆ ಪಕ್ಕದಲ್ಲಿ ಕೂತಿರೋದ್ರಿಂದ ಒಳ್ಳೆ ಸ್ನೇಹ. ಈಗಲೂ ಅಷ್ಟೇ ಸ್ನೇಹಿತರಿದ್ದಾರೆ ಲಂಬಾಣಿಯವರು. ಇವತ್ತು ಇಂಡಿಪೆಂಡೆಂಟ್ ಆಗಿ ಜಿಲ್ಲಾ ಪಂಚಾಯಿತಿಯಲ್ಲಿ 2 ಬಾರಿ ಗೆದ್ದು, ಇಂಡಿಪೆಂಡೆಂಟ್ ಆಗಿ MLA ಗೆದ್ದು, ಈಗ ಅವರು ಉಪಸಭಾಪತಿಗಳಾಗಿರುವಂಥದ್ದು. ನಾವು ಕೂಡ ಅದಕ್ಕೆ ಕೋಆಪರೇಟ್ ಮಾಡಿದ್ದೀವಿ. ಉಪಸಭಾಪತಿ ಎಲೆಕ್ಷನ್ಗೆ ನಾವೇನು ವಿರೋಧ ಏನು ಮಾಡಲಿಲ್ಲ. ನಾವು ಯಾಕೆ ವಿರೋಧ ಮಾಡಿಲ್ಲ ಅಂದರೆ, ಈ ಕಾಂಗ್ರೆಸ್ ಲೆಟರ್ಡ್ ಅಲ್ಲಿ ಅವ್ರ ಹೆಸರೇ ಇಲ್ಲ. ಕಾಂಗ್ರೆಸ್ ಲೆಟರ್ಡ್ ಕಳಿಸಿದಾರಲ್ಲ ವೇಣುಗೋಪಾಲ್ ಅವರು, ಆನರಬಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಹ್ಯಾಸ್ ಅಪ್ರೂವ್ಡ್ ಅಂಡ್ ದ ಪ್ರಪೋಸಲ್ ಫಾರ್ ದಿ ಇಂಡಿಕೇಶನ್ ಆಫ್ ದ ನ್ಯೂ ಮಿನಿಸ್ಟರ್ ಅಂಡ್ ಇದು ಅಂತ ಎಲ್ಲ ನಿಮ್ಮ ಹೆಸರಿದೆ ಇದರಲ್ಲಿ. ಇಲ್ಲಿದೆ, ಇಲ್ಲಿ GS ಪಾಟೀಲ್ ಅಂತ. ಇವ್ರ ಹೆಸರಲ್ಲಿ ಪೊನ್ನಣ್ಣ ಅಂತ ಇದೆ. ಪೊನ್ನಣ್ಣ ಬರಲಿಲ್ಲಲ್ಲ, ಇವ್ರು ಬಂದಿದಾರಲ್ಲ, ಅದಕ್ಕೆ ಇದು ಲಿಸ್ಟಲ್ಲಿ ಇಲ್ಲ. ಇವ್ರು ಬಂದಿದ್ದಾರೆ, ಅದಕ್ಕೆ ನಾವು ಪೂರ್ತಿ ಸಹಕಾರ ಕೊಟ್ಟಿದ್ದೀರಿ. ನಾವು ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ, ಪೂರ್ತಿ ಸಹಕಾರ ಕೊಟ್ಟಿದ್ದೀರಿ. ಅವ್ರ ಪಾಪ ಮಂತ್ರಿಗಳ ಪಟ್ಟಿಯಲ್ಲಿ ಇದ್ರು. ಅವರು ಎಲ್ಲೋ ಏನೋ ಮಿಸ್ಟೇಕ್ ಆಗಿ ಅವರು ಲಿಸ್ಟಲ್ಲಿ ಇದ್ದವ್ರು ಪಾಪ ಸರಿಯಾಗಿ ದೋಣಿಯಲ್ಲಿ ಮೀನು ಹಿಡಿಯಕ್ಕೆ ಹೋಗಿದ್ದಾರೆ. ಯಾಕೋ ಅವತ್ತು ಮೀನು ಸರಿಯಾಗಿ ಸಿಕ್ಕಿಲ್ಲ ಅನ್ನೋ ಕಾಣಿಸುತ್ತೆ ಅವ್ರಿಗೆ. ದೋಣಿನೇ ಮುಗಿಸ್ಕೊಂಡು ಏನೋ ಪ್ರಾಬ್ಲಮ್ ಆಗಿರ್ಬೇಕು ಅವ್ರಿಗೆ. ಮತ್ತೆ ಒಳ್ಳೆಯವರು ಅಂತ ಏನೋ ಅವ್ರನ್ನ, ನಿಮ್ಮನ್ನು ಅಷ್ಟೇ ಹಂಗೆ ಮಾಡಿರೋದು. ಅವ್ರದ್ದು ಅದೇ ಕತೆ, ನಿಮ್ದು ಅದೇ ಕತೆ. ಅದಕ್ಕೆ ಬಹಳ ಒಳ್ಳೆಯ ರೀತಿಯಾಗಿ ಅವರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಮತ್ತು MLA ಆಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ಕೂಡ ಶುಭ ಕೋರ್ತೀನಿ. ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನಷ್ಟು ಎತ್ತರದ ಸ್ಥಾನ ಸಿಗಲಿ ಅನ್ನೋ ಭಾವನೆ ನಾನು ವ್ಯಕ್ತ ಮಾಡ್ತಾ ಇದ್ದೀನಿ. ಮಾನ್ಯ DK ಶಿವಕುಮಾರ್ ಅವರು ಇರೋರಿಗೆಲ್ಲರಿಗೂ ಕೂಡ ಮೂಗು ತುಪ್ಪ ಸವರ್ತಾ ಇದ್ದಾರೆ, ನೋಡ್ತಾ ಇದ್ದೀನಿ. ಅವ್ರು ಬಂದಾಗಿಂದನೂ ಕೂಡ ಎಲ್ಲರೂ